ನಮಸ್ಕಾರ ಸ್ನೇಹಿತರೆ. ನಿನ್ನೆ ದಿವಸ HSTR ಸಿಲೆಬಸ್ಗೆ ಸಂಬಂಧಿಸಿದಂತಹ ಜನರಲ್ ನಾಲೆಜ್ ಕರೆಂಟ್ ಅಫೇರ್ಸು ಮತ್ತು ಸೈಕಾಲಜಿಯ ಸಿಲೆಬಸ್ಸನ್ನು ನೋಡಿದೆವು. ಇವತ್ತು ಅದರ ಮುಂದುವರೆದ ಭಾಗವಾಗಿ ಅಂದರೆ ಸಿಲೆಬಸ್ನಲ್ಲಿ ಇನ್ನೂ 5 ಪಾಯಿಂಟ್ಸ್ ಇರೋದ್ರಿಂದ 2 ನೋಡಿದ್ದೀವಿ. ನೆಕ್ಸ್ಟ್ 2 ನೋಡೋಣ. ಅಂದರೆ ಇಲ್ಲಿ ಜನರಲ್ ಇಂಗ್ಲೀಷ್ ಅಂತೇಳಿ ಜನರಲ್ ಪೇಪರ್ಗೆ ಪೇಪರ್ 1ಗೆ ಸಂಬಂಧಿಸಿದಂತಹ ಜನರಲ್ ಇಂಗ್ಲೀಷ್ ಪೇಪರ್ನಲ್ಲಿರುವಂತಹ ಸಿಲೆಬಸ್ ಏನಿದೆ. ಸಿಲೆಬಸ್ ಫಸ್ಟು ಸಿಂಪಲ್ ಆಗಿರುವಂಥದ್ದು ಏನು ಅಂತಂದರೆ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಕರಿತೀವಿ. ಅಂದರೆ ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ಏನಾಗ್ತದೆ ಅಂದರೆ ಸರಳವಾಗಿರುವಂತಹ ಹೈಸ್ಕೂಲ್ ವಿದ್ಯಾರ್ಥಿಗಳೇ ತಿಳಿದುಕೊಳ್ಳಬಹುದಾದಂತಹ ವಿಷಯ ಮಾತ್ರ ಇಲ್ಲಿ ಇಂಗ್ಲೀಷ್ನಲ್ಲಿ ಇರ್ತೈತಿ. ಹೀಗಾಗಿ ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ನಾವು ತಿಳಿದುಕೊಳ್ಬೇಕು. ನಂತರ ವರ್ಬ್ಸ್ ಬಗ್ಗೆ ಆಗಿರ್ಬೋದು, ಟೆನ್ಸ್ ಆಗಿರ್ಬೋದು, ಟೈಮು, ಅಸ್ಪೆಕ್ಟ್ಸ್ ಅಂತೇಳಿ, ಮಾಡಲ್ಸ್ ಆಫ್ ಫಂಕ್ಷನ್ಸ್ ಆ್ಯಂಡ್ ನೇಷನ್ಸ್ ಅಂತೇಳಿ ಕರಿತೀವಿ. ಪಾರ್ಟಿಸಿಪಲ್ಸ್, ಜೆರಲ್ಡ್ಸ್, ಇನ್ಫ್ಲೆಕ್ಷನ್ಸ್, ಟು ಬಿ ಫಾರ್ಮ್ ವರ್ಬ್ಸ್ ಅಂತ ಕರಿತೀವಿ. ಫೈನೈಟ್ ಆ್ಯಂಡ್ ಇನ್ಫೈನೈಟ್ ವರ್ಬ್ಸ್ ಅಂತೇಳಿ ಒಟ್ಟಾರೆಯಾಗಿ ವರ್ಬ್ಸ್ದ ವಿಧಗಳಾಗಿರ್ಬೋದು. ವರ್ಬ್ಸ್ ಬಗ್ಗೆ ಏನಾಗ್ತಂದರೆ ಪ್ರಶ್ನೆ ಇದೆ. ನಂತರ ಆರ್ಟಿಕಲ್ಸ್ ಬಗ್ಗೆ ಅಂತೇಳಿ ಹೌದ್ರಿ. ಆರ್ಟಿಕಲ್ಸು ಅದರ ಯೂಸಸ್ಸು ಮತ್ತು ಯೂಸೇಜ್ ಬಗ್ಗೆ ಏನಾಗ್ತಂದರೆ ಸಾಮಾನ್ಯವಾದಂಥ ಪ್ರಶ್ನೆಗಳು. ನಂತರ ಕೊಲೋಕೇಶನ್ಸ್ ಅಂತೇಳಿ ಕರಿತೀವಿ. ನಂತರ ಪ್ರೊನೌನ್ಸಿಯೇಷನ್ ಅಂತ ಕರಿತೀವಿ. ಅದರ ನೇಚರ್ ಆಗಿರ್ಬೋದು, ನೇಚರ್ ಆಫ್ ದ ಸೌಂಡ್ಸ್ ಆ್ಯಂಡ್ ಕಾನ್ಸೋನೆಂಟ್ಸು, ವೋವೆಲ್ಸು, ಸ್ಟ್ರೆಸ್ಸು ಮತ್ತು ಇಂಟೋನೇಷನ್ಸ್ ಅಂತ ಹೇಳಿ ಕೂಡ ಕರಿತೀವಿ. ನಂತರ ಟೈಪ್ಸ್ ಆಫ್ ದ ಸಿಂಟ್ಯಾಕ್ಸ್ ಅಂತೇಳಿ ಹೌದ್ರಿ. ಟೈಪ್ಸ್ ಆಫ್ ದ ಸಿಂಟ್ಯಾಕ್ಸ್ ಅಂತೇಳಿ. ನಂತರ ಕೊಹೆಸಿವ್ ಡಿವೈಸಸ್ ಅಂತ ಹೇಳಿ ಕರಿತೀವಿ. ಡೈರೆಕ್ಟ್ ಕೊಹೆಸಿವ್ ಬಗ್ಗೆ ಏನಾಗ್ತೈತಿ ಪ್ರಶ್ನೆ ಇರ್ತೈತಿ. ನಂತರ ಫಿಗರ್ಸ್ ಆಫ್ ದಿ ಸ್ಪೀಚ್ ಅಂತೇಳಿ ಹೌದ್ರಿ. ಫಿಗರ್ಸ್ ಆಫ್ ದ ಸ್ಪೀಚ್ ಅಂತೇಳಿ. ನಂತರ ಸೆಂಟೆನ್ಸಸ್ ಬಗ್ಗೆ ಆಗಿದ್ದು ಅದು ಆಕ್ಟಿವ್ ಆಗಿರ್ಬೋದು, ಪ್ಯಾಸಿವ್, ಆಕ್ಟಿವ್ ವೈಸ್ ಮತ್ತು ಪ್ಯಾಸಿವ್ ವೈಸ್ ಅಂತೇಳಿ ಕರಿತೀವಿ. ನಂತರ ಸೆಂಟೆನ್ಸ್ ದ ಟೈಪ್ಸ್ ಬಗ್ಗೆ ಪ್ರಶ್ನೆಯನ್ನು ಕೇಳಿ. ನಂತರ ಪ್ಯಾರಾಗ್ರಾಫ್ ಅಂತೇಳಿ. ನಂತರ ರೈಟಿಂಗ್ ಆಫ್ ದ ರೂಲ್ಸ್ ಅಂದರೆ ಪ್ಯಾರಾಗ್ರಾಫ್ ಅಂದ್ರೇನು, ಕೊಟ್ಟಿರುವಂತಹ ಪ್ಯಾರಾಗ್ರಾಫ್ದಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಕೊಟ್ಟು ಈ ಪ್ಯಾರಾಗ್ರಾಫ್ದಲ್ಲಿರುವಂತಹ ಉತ್ತರವನ್ನು ಹುಡುಕಿ ಅಂತೇಳಿ ಆಗಿರ್ಬೋದು, ಅಥವಾ ಬರೆಯುವಂಥ ರೂಲ್ಸ್ ಏನು, ಪ್ಯಾರಾಗ್ರಾಫ್ ಬರೆಯೋದಕ್ಕೆ ರೂಲ್ಸ್ ಏನು ಅಂತೇಳಿ. ಫಂಕ್ಷನ್ಸೇಷನ್ ಮಾರ್ಕ್ಸ್ ಅಂತೇಳಿ. ಐಡಮ್ಸ್ ಆಗಿರ್ಬೋದು, ಫೇಸಸ್ ಆಗಿರ್ಬೋದು, ಕಾಸಸ್ ಆಫ್ ಟೈಪ್ಸ್ ಅಂತ ಆಗಿರ್ಬೋದು, ಎರರ್, ಲೊಕೇಶನ್ ಆ್ಯಂಡ್ ಕೊರೆಕ್ಷನ್ ಅಂತ ಹೇಳಿ ಕೂಡ ಕರಿತೀವಿ. ಇಲ್ಲಿ ಜನರಲ್ ಇಂಗ್ಲೀಷ್ ಆಗಿರೋದ್ರಿಂದ ಅಷ್ಟೊಂದು ಟಫ್ ಆಗಿರುವಂತಹ, ಬಹಳ ದೀರ್ಘವಾಗಿರುವಂತಹ, ಬಹಳ ಡಿಫಿಕಲ್ಟ್ ಆಗಿರುವಂತಹ ಪ್ರಶ್ನೆಯನ್ನು ಕೇಳಂಗಿಲ್ಲ. ಆದರೆ 8ರಿಂದ 10ನೇ ಕ್ಲಾಸ್ನಲ್ಲಿರುವಂತಹ ಸಾಮಾನ್ಯವಾಗಿ ಜನರಲ್ ಆಗಿರುವಂತಹ ಅಂದರೆ ಗ್ರಾಮರ್ ಪಾರ್ಟ್ ಅಂತ ನಾವೇನು ಕರಿತೀವಿ, ಅದರಲ್ಲಿರುವಂತಹ ಪ್ರಶ್ನೆಗಳನ್ನು ಕೇಳೋದ್ರಿಂದ ಸಿಂಪಲ್ ಆಗಿರುವಂತಹ ಸೆಂಟೆನ್ಸ್ ಆಗಿರ್ಬೋದು, ನೌನ್ಸ್ ಆಗಿರ್ಬೋದು, ಪ್ರೊನೌನ್ಸ್ ಆಗಿರ್ಬೋದು, ಟೆನ್ಸ್ ಆಗಿರ್ಬೋದು, ಇದ್ರ ಬಗ್ಗೆ ತಿಳಿದುಕೊಂಡ್ರೂ ಕೂಡ ಇಲ್ಲಿ ನಮಗೆ ಪ್ರಶ್ನೆಗಳಿಗೆ ಉತ್ತರ ಬರಲಿಕ್ಕೆ ಸಾಧ್ಯ ಇದೆ. ಇಲ್ಲಿ 12 ಅಥವಾ 13 ಪ್ರಶ್ನೆಗಳನ್ನು ಏನಾಗ್ತಂತ ಸಾಮಾನ್ಯವಾಗಿ ಕೇಳ್ತಾರೆ ಅಂತ ನಾವು ನೋಡಿದ್ವಿ. ನೆಕ್ಸ್ಟು ಇನ್ನು ಕಂಪ್ಯೂಟರ್ಗೆ ಸಂಬಂಧಿಸಿದಂತೆ ಇದು ಕೂಡ ಬಹಳಷ್ಟು ಮುಖ್ಯ ಅಂತ ಹೇಳಿ. ಕಂಪ್ಯೂಟರ್ಗೆ ಸಂಬಂಧಿಸಿದಂತೆ ಏನು ಕೇಳಬಹುದು ಅಂತ ಫಸ್ಟು ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್ ಅಂತ ಕರಿತೀವಿ. ಅದರಲ್ಲಿ ಇಂಟ್ರೊಡಕ್ಷನ್ ಕಂಪ್ಯೂಟರ್ದಲ್ಲಿ ಮೀನಿಂಗ್ ಆಗಿರ್ಬೋದು, ಕಂಪ್ಯೂಟರ್ನ ಟೈಪ್ಸ್ ಆಗಿರ್ಬೋದು, ಲ್ಯಾಂಗ್ವೇಜಸ್ ಆಫ್ ಕಂಪ್ಯೂಟರ್ ಅಂತ ಆಗಿರ್ಬೋದು, ಬೇಸಿಕ್ ಅಪ್ಲಿಕೇಶನ್ಸು, ಮೆಮ್ರಿ ಡಿವೈಸಸ್, ಅದರಲ್ಲಿ ಹಾರ್ಡ್ವೇರು ಮತ್ತು ಸಾಫ್ಟ್ವೇರ್ ಅಂತ ಹೇಳಿ ಇದ್ರ ಬಗ್ಗೆ ಅನ್ವಯಗಳನ್ನು ಕೂಡ ಏನು ಮಾಡ್ಬೋದು ಕೇಳಬಹುದು. ನಂತರ ಇಂಟ್ರೊಡಕ್ಷನ್ ಆಫ್ ದಿ ಆಪರೇಟಿಂಗ್ ಸಿಸ್ಟಮ್ ಅಂತ ಕರಿತೀವಿ ಹೌದ್ರಿ. ಆಪರೇಟಿಂಗ್ OS ಅಂತ ಹೇಳಿ ಕರಿತೀವಿ, ಆಪರೇಟಿಂಗ್ ಸಿಸ್ಟಮು. ಇದರ ಮೀನಿಂಗ್ ಆಗಿರ್ಬೋದು, ಟೈಪ್ಸ್ ಆಗಿರ್ಬೋದು, ವಿಂಡೋಸ್ ಬಗ್ಗೆ ಹೌದ್ರಿ. ವಿಂಡೋಸ್ ಬಗ್ಗೆ ಕಾನ್ಸೆಪ್ಟ್ ಆಗಿರ್ಬೋದು, ಮೌಸ್ ಆಗಿರ್ಬೋದು, ಐಕಾನ್ಸ್, ಡಿಫ್ರೆಂಟ್ ಐಕಾನ್ಸು, ವಿಂಡೋಸ್ ಸೆಟ್ಟಿಂಗ್ ಆಗಿರ್ಬೋದು, ಒಟ್ಟಾರೆಯಾಗಿ ಕಂಪ್ಯೂಟರ್ಗೆ ಸಂಬಂಧಿಸಿದಂತಹ ಹೋಲ್ ಪಾರ್ಟ್ ಏನಾಗ್ತದೆ ಅಂದರೆ ಇದರಲ್ಲಿ ಸಾಮಾನ್ಯವಾಗಿ ಅಪ್ಲೈಡ್ ಆಗಿರುವಂತಹ ಪ್ರಶ್ನೆಗಳನ್ನು, ಅಪ್ಲೈಡ್ ಆಗಿರುವಂತಹ ಕ್ವಶನ್ಸ್ ಅನ್ನು ಕೇಳ್ತೀವಿ. ಇನ್ನು ಅಪ್ಲಿಕೇಶನ್ ಆಫ್ ದಿ ಸಾಫ್ಟ್ವೇರ್, ಅದರಲ್ಲಿ MS ಆಫೀಸ್ ಆಗಿರ್ಬೋದು, MS ವರ್ಡ್ ಆಗಿರ್ಬೋದು, MS ಪವರ್ ಪಾಯಿಂಟ್ ಆಗಿರ್ಬೋದು, MS ಎಕ್ಸೆಲ್ ಆಗಿರ್ಬೋದು, ಇವು 4 ಬಗ್ಗೆ ನಾವೇನಾಗಬೇಕು ಅಂತ ತಿಳ್ಕೊಬೇಕು. ಇದರಲ್ಲಿ ಫೈಲನ್ನು ಹೇಗೆ ಕ್ರಿಯೇಟ್ ಮಾಡೋದಾಗಿರ್ಬೋದು, ಯಾಡ್ ಮಾಡೋದಾಗಿರ್ಬೋದು, ಅಥವಾ ಡಿಲೀಟ್ ಮಾಡೋದಾಗಿರ್ಬೋದು, ಫಾರ್ವರ್ಡ್ ಮಾಡೋದಾಗಿರ್ಬೋದು, ಹೀಗೆ ಹಲವಾರು ಅಂಶಗಳನ್ನು ಏನಾಗ್ತದೆ ಅಂದರೆ ವರ್ಡ್ ಆಗಿರ್ಬೋದು, ಎಕ್ಸೆಲ್ ಆಗಿರ್ಬೋದು, ಪವರ್ ಪಾಯಿಂಟ್ ಆಗಿರ್ಬೋದು, MS ಆಫೀಸ್ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ನಾವು ತಿಳಿದುಕೊಳ್ಳಲೇಬೇಕು. ಇನ್ನು ಇಂಟರ್ನೆಟ್ಗೆ ಸಂಬಂಧಿಸಿದಂಥ 4ನೇ ಅಧ್ಯಾಯ ಏನಾಗಿದೆ ಅಂದರೆ ಇಂಟರ್ನೆಟ್ ಅಪ್ಲಿಕೇಶನ್ ಅಂತ ಹೇಳಿ. ಇಲ್ಲಿ ಇಂಟರ್ನೆಟ್ಗೆ ಸಂಬಂಧಿಸಿದಂಥ ಹಿಸ್ಟ್ರಿ ಆಫ್ ದ ಇಂಟರ್ನೆಟ್ ಅಂತ ಕರಿತೀವಿ. ವೆಬ್ ಪೇಜ್ ಹೇಗೆ
ಕ್ರಿಯೇಟ್ ಮಾಡೋದಾಗಿರ್ಬೋದು, ವೆಬ್ ಪೇಜ್ನ ಉಪಯೋಗಗಳಾಗಿರ್ಬೋದು, ವೆಬ್ ಪೇಜಸ್ನ ಗುಣ ಅವಗುಣಗಳಾಗಿರ್ಬೋದು, ಅದೇ ರೀತಿ ವೆಬ್ ಲಿಂಕ್ಸ್ ಆಗಿರ್ಬೋದು, ಲ್ಯಾನ್ ಆಗಿರ್ಬೋದು, ವ್ಯಾನ್ ಆಗಿರ್ಬೋದು, WWW ಅಂದರೆ ವರ್ಲ್ಡ್ ವೈಡ್ ವೆಬ್ ಅಂತ ಕೂಡ ಕರಿತೀವಿ. ಇದರ ಕೆಲವೊಂದು ಲಾಂಗ್ ಫಾರ್ಮ್ಗಳನ್ನು ಕೂಡ ಏನಾಗ್ತಂದ್ರೆ ಕೇಳುವಂಥ ಸಾಧ್ಯತೆ ಇರಬೇಕು. ನಂತರ ಸರ್ಚ್ ಇಂಜಿನ್ಸ್ ಅಂತ ಆಗಿರ್ಬೋದು, ಅದು ಗೂಗಲ್ ಆಗಿರ್ಬೋದು, ಕ್ರೋಮ್ ಆಗಿರ್ಬೋದು, ಫೈರ್ ಫಾಕ್ಸ್ ಆಗಿರ್ಬೋದು, ಹೀಗೆ ಇನ್ನಿತರ ಸರ್ಚ್ ಇಂಜಿನ್ಸ್ ಬಗ್ಗೆನೂ ಕೂಡ ಕೇಳ್ತಾರೆ. ನಂತರ ಇಮೇಲ್ ಬಗ್ಗೆ ಬಹಳಷ್ಟು ಇದು ಅಂತಂದರೆ ಇಮೇಲನ್ನು ಹೇಗೆ ಕ್ರಿಯೇಟ್ ಮಾಡೋದು, ಹೇಗೆ ಫಾರ್ವರ್ಡ್ ಮಾಡೋದು, ಅದರಲ್ಲಿ ಫೈಲ್ ಅಟ್ಯಾಚ್ಮೆಂಟ್ ಮಾಡೋದು ಹೇಗೆ, ಡಿಲೀಟ್ ಮಾಡೋದು ಹೇಗೆ, ಇನ್ನಿತರ ಅಂಶಗಳನ್ನು ಕೂಡ ಏನು ಮಾಡ್ತಾರೆ ಅಂದರೆ ಬಹಳಷ್ಟು ಡೌನ್ಲೋಡ್ ಮಾಡಿದ್ದು ಹೇಗೆ ಅಂತೇಳಿ ಕೂಡ ಏನು ಮಾಡ್ತಾರೆ ಇಮೇಲಿಗೆ ಸಂಬಂಧಿಸಿದಂತಹ ಪ್ರಶ್ನೆಗಳನ್ನು ಕೂಡ ಕೇಳುವಂಥ ಸಾಧ್ಯತೆ ಇದೆ. ಹಾಗಾಗಿ ಇಮೇಲಿಗೆ ನಾವು ನೋಡಬೇಕು ಅಂತ. ನಂತರ ನುಡಿ ತಂತ್ರಾಂಶ ಅಂತ ಅಂದರೆ ಕನ್ನಡಕ್ಕೆ ಸಂಬಂಧಿಸಿದಂಥ ನುಡಿ ತಂತ್ರಾಂಶ ಅಂತ ಕರಿತೀವಿ. ಸೊ ಇದರಲ್ಲಿ ಬ್ರೀಫ್ ಇನ್ಫಾರ್ಮೇಷನ್ ಅಬೌಟ್ ದಿ ಯುನಿಕೋಡ್ ಅಂತೇಳಿ ಫಾಂಟ್ ಆಗಿರ್ಬೋದು, ಸ್ಕ್ರೋಲ್ ಆಗಿರ್ಬೋದು, ಸ್ಕ್ರೋಲಾಕ್ ಅಂತ ಆಗಿರ್ಬೋದು, ಆಪ್ಷನ್ಸು, ಸಿಂಗಲ್ ಲ್ಯಾಂಗ್ವೇಜ್ ಅಂತ ಆಗಿರ್ಬೋದು, ಆನಂತರ ಕನ್ನಡ ಸಾಫ್ಟ್ವೇರ್, ಅದರಲ್ಲಿ ಬರಹ ನುಡಿ ಸಾಫ್ಟ್ವೇರ್ ಬಗ್ಗೆ ಏನಾಗ್ತಂದರೆ ಹೆಚ್ಚಿನ ಪ್ರಶ್ನೆಗಳನ್ನು ಕೂಡ ಇಲ್ಲಿ ಕೇಳ್ತಾರೆ. ಹೀಗಾಗಿ ಕಂಪ್ಯೂಟರ್ಗೆ ಬಹಳಷ್ಟು ಅಪ್ಲೈ ಆಗಿರುವಂತಹ ಅಂದರೆ ಇದನ್ನು ಬಳಕೆ ಮಾಡೋದ್ರಿಂದ ಹೇಗೆ ಉಪಯೋಗ ಮಾಡಬಹುದು, ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಹೇಗೆ ತಿಳಿಸ್ಕೊಡ್ಬೋದು ಅಂತ ಹೇಳೋದ್ರಿಂದ ಇಲ್ಲಿ 5 ಅಧ್ಯಾಯಗಳನ್ನಿದ್ದಾವೆ. ಸೊ ಅದಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳನ್ನು ಕೂಡ ಏನು ಕೊಡ್ಬೋದು ಅಂದರೆ ಕೇಳ್ಬೋದು. ಇಲ್ಲಿ 12 ಆದರೆ ಇಲ್ಲಿ 13 ಅಥವಾ 12 ಪ್ರಶ್ನೆಗಳನ್ನು ಕೂಡ ಏನಾಗ್ತದೆ ಅಂದರೆ ಸಾಮಾನ್ಯವಾಗಿ ಕೇಳ್ತೀವಿ. ಅಂದರೆ 2 ಅಡ್ಜಸ್ಟ್ಮೆಂಟ್, ಒಂದು ಕಡೆ ಹೆಚ್ಚು ಒಂದು ಕಡೆ ಕಡಿಮೆಯಾಗಿ ಏನಾಗ್ತದೆ 25 ಅಂಕಗಳಿಗೆ ಎರಡೂ ಸೇರಿ ಏನಾಗ್ತದೆ 25 ಅಂಕಗಳಿಗೆ ನಿಗದಿಯಾಗಿರುತ್ತೆ. ಹೀಗಾಗಿ ಇದನ್ನು ಕೂಡ ನಾವೇನು ಮಾಡಬೇಕು ನೋಡಬೇಕು. ಕೇವಲ ಕರೆಂಟ್ ಅಫೇರ್ಸ್ ಮಾತ್ರ ನಾವು ನೋಡೋದಲ್ಲ, ಕರೆಂಟ್ ಅಫೇರ್ಸ್ ಆಗಿರ್ಬೋದು, GK ಆಗಿರ್ಬೋದು, ಅವಷ್ಟೇ ನೋಡೋದಲ್ಲ. ಮತ್ತು ಸೈಕಾಲಜಿಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತೀವಿ. ಅಂದರೆ ಕೆಲವೊಂದು ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ನಮ್ಗೆ ಇಂಗ್ಲೀಷ್ ಬರೋಂಗಿಲ್ಲ, ಇವತ್ತು ಆರ್ಟ್ಸ್ ಆಗಿರ್ಬೋದು ಅಥವಾ ಸೈನ್ಸ್ ವಿದ್ಯಾರ್ಥಿಗಳು ನಾವು ಇಂಗ್ಲೀಷ್ ಕಲ್ತಿಲ್ಲ ಬೇಡ, ಆದರೆ ಸರಳವಾಗಿರುವಂತಹ ಸಿಂಪಲ್ ಆಗಿರುವಂತಹ ಏನು ಪಾಯಿಂಟ್ಸ್ ಇರ್ತಾವೆ ಸೊ ಅದನ್ನು ನೋಡಿದ್ರೆ ಸಾಕು. ಕೂಡ ನಮಗೆ ಏನಾಗ್ತಂದರೆ ಬೋನಸ್ ಅಂತ ಹೇಳೋದು ಅಂದರೆ ಹೆಚ್ಚಿನ ಪ್ರಶ್ನೆಗಳು ಬಂತು, ಈಸಿಯಾಗಿ ಬಂತು ಅಂದರೆ ನಮ್ಗೆ ಸ್ಕೋರ್ ಮಾಡಲಿಕ್ಕೆ ಭಾಳಷ್ಟು ಅವಕಾಶಗಳಿದೆ. ಅದನ್ನು ಬಿಟ್ಟು ಹೋಗುವಂತಿಲ್ಲ. ಅಂದರೆ ನಾನು ಇಂಗ್ಲೀಷ್ ಜನರಲ್ ಇಂಗ್ಲೀಷು ಬಿಡ್ತೀನಿ ರೀ, ಕಂಪ್ಯೂಟರ್ ಬಿಡ್ತೀನಿ, ನಾನು ಬರೀ ಸೈಕಾಲಜಿ ಮತ್ತು ಏನು ಜನರಲ್ ನಾಲೆಜಿಗೆ ಸಂಬಂಧಿಸಿದಂತೆ ಮಾಡ್ತೇನೆ ಅಂದರೂ ಕೂಡ ಇಲ್ಲಿ ನಾವು ಅಂಕಗಳನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಇರ್ತೈತಿ. ಸೊ ಹಾಗಾಗಿ ಎಲ್ಲರೂ ಕೂಡ ಏನು ಮಾಡಬೇಕು ಅಂತಂದರೆ ಇದಕ್ಕೆ ಸಂಬಂಧಿಸಿದಂತಹ ಪಾಯಿಂಟ್ಸನ್ನು ಬರೆದುಕೊಂಡು ನಂತರ ಇದಕ್ಕೆ ಸಂಬಂಧಿಸಿದಂತಹ ನೋಟ್ಸನ್ನು ಕಲೆಕ್ಟ್ ಮಾಡ್ಕೊಂಡು ಸಿಂಪಲ್ ಆಗಿರುವಂತಹ ಪ್ರಶ್ನೆಗಳಿರ್ತವೆ, ಅದನ್ನು ಕೂಡ ನಾವೇನು ಮಾಡೋದು ಮುಂದಿನ ದಿನಮಾನದಲ್ಲಿ ಅದನ್ನು ಬಗ್ಗೆ ಅಧ್ಯಯನ ಮಾಡೋದು. ಸೊ ಇಷ್ಟು ಬರೆದುಕೊಡ್ರಿ. ಇನ್ನು ನೆಕ್ಸ್ಟ್ 5ನೇದಾಗಿರೋದು ಯಾವುದು ಅಂತಂದರೆ ಮೆಂಟಲ್ ಎಬಿಲಿಟಿಗೆ ಸಂಬಂಧಿಸಿದಂತಹ ಸಿಲೆಬಸ್ ಇದೆ. ಆ ಮೆಂಟಲ್ ಎಬಿಲಿಟಿ ಸಿಲೆಬಸ್ಸನ್ನು ಮತ್ತೇನು ಮಾಡೋಣ ನೋಡೋಣ, ಸಿಲೆಬಸ್ಸನ್ನು ನೋಡೋಣ. ಇದರಲ್ಲಿ ಫಸ್ಟ್ ಏನಿದೆ ಅಂತ ನೋಡ್ರಿ. ಇಲ್ಲಿ ಸಿರೀಸ್ಗೆ ಸಂಬಂಧಿಸಿದಂತೆ ಸಿರೀಸ್ ಕಾಂಪಿಟೇಷನ್, ಅದರಲ್ಲಿ ನಂಬರ್ ಸಿರೀಸ್ ಆಗಿರ್ಬೋದು, ನಂತರ ಐಡೆಂಟಿಫೈ ದ ರಾಂಗ್ ನಂಬರ್ ಆಗಿರ್ಬೋದು, ಆಲ್ಫಾಬೆಟ್ ಸಿರೀಸ್ ಆಗಿರ್ಬೋದು, ಮತ್ತು ಲೆಟರ್ ಸಿರೀಸ್ಗೆ ಸಂಬಂಧಿಸಿದಂಥ ಪ್ರಶ್ನೆಗಳನ್ನು ಕೂಡ ಏನು ಮಾಡ್ತಾರೆ ಕೇಳ್ತಾರೆ. ಅಂದರೆ ಸಿರೀಸ್ನಲ್ಲಿ ಸರಣಿಯನ್ನು ಪೂರ್ಣಗೊಳಿಸಿ ಅಂತೇಳಿ, ಅದು ಅಕ್ಷರದಾಗಿರ್ಬೋದು, ಅಂಕೆಗಳಾಗಿರ್ಬೋದು, ಆಲ್ಫಾಬೆಟಿಗೆ ಆಗಿರ್ಬೋದು. ಸೊ ಅದನ್ನು ಸರಣಿಯನ್ನು ಪೂರ್ಣಗೊಳಿಸಿ ಅಂತೇಳಿ ಅಂದರೆ ಬಿಟ್ಟಿರುವಂಥ ಸಂಖ್ಯೆ ಅಥವಾ ಮುಂದೆ ಬರುವಂತಹ ಸಂಖ್ಯೆಯನ್ನು ಏನಾಗ್ತದೆ ಕೇಳುವಂಥದ್ದು. ಇನ್ನು ಎರಡನೇ ಆಗಿದೆ ಏನು ಅಂತಂದರೆ ಕೋಡಿಂಗ್ ಮತ್ತು ಡಿ ಕೋಡಿಂಗ್ ಅಂತೇಳಿ. ಸೊ ಇದರಲ್ಲಿ ಲೆಟರ್ ಕೋಡಿಂಗ್ ಆಗಿರ್ಬೋದು, ನಂಬರ್ ಕೋಡಿಂಗ್ ಆಗಿರ್ಬೋದು, ಸಬ್ಸ್ಟಿಟ್ಯೂಷನ್ ಆಗಿರ್ಬೋದು, ಮಿಕ್ಸ್ಡ್ ಲೆಟರ್ ಆಗಿರ್ಬೋದು ಅಥವಾ ಮಿಕ್ಸ್ಡ್ ನಂಬರ್ ಕೋಡಿಂಗ್ ಆಗಿರ್ಬೋದು, ಕೋಡಿಂಗ್ ಮತ್ತು ಡಿ ಕೋಡಿಂಗ್ಗೆ ಸಂಬಂಧಿಸಿದಂತಹ ಪ್ರಶ್ನೆಗಳನ್ನು ಕೂಡ ಕೇಳಲಾಗುತ್ತೆ. ನಂತರ ಬ್ಲಡ್ ರಿಲೇಷನ್ಸ್ ಬಗ್ಗೆ ಅಂದರೆ ರಕ್ತ ಸಂಬಂಧಿಗಳ ಬಗ್ಗೆಯನ್ನು ಕೂಡ ಕರಿತೀವಿ. ಅಂದರೆ ಇವನಿಗೆ ಆದರೆ ಅವರಿಗೆ ಏನಾಗಬೇಕು ಅಂತ ಅಂದರೆ ಇಲ್ಲಿ ಈ ಒಟ್ಟಾರೆಯಾಗಿ ತಾಯಿ, ಮಗು ಅಥವಾ ಅಣ್ಣ, ತಂಗಿ, ತಮ್ಮ, ಹೀಗೆ ಚಿಕ್ಕಮ್ಮ, ಚಿಕ್ಕಪ್ಪ, ದೊಡ್ಡಪ್ಪನ ಬಗ್ಗೆ ಏನಾಗ್ತಂದ್ರೆ ಬ್ಲಡ್ ರಿಲೇಷನ್ಸ್ ಬಗ್ಗೆ ಏನಾಗ್ತಂದ್ರೆ ಪ್ರಶ್ನೆಗಳನ್ನು ಕೂಡ ಇಲ್ಲಿ ಕೇಳ್ತಾರೆ. ನಂತರ 4ನೇದಾಗಿರುವಂತಹ ಡೈರೆಕ್ಷನ್ ಸೆನ್ಸ್ ಅಂದರೆ ದಿಕ್ಕುಗಳ ಆಧಾರಿತವಾಗಿ ಅಂತ ಕರಿತೀವಿ. ಇಲ್ಲಿ ಸಬ್ಸ್ಟಿಟ್ಯೂಷನ್ಸ್ ಆನ್ ಆಂಗಲ್ಸ್ ಅಂದರೆ ಕೋನಗಳಾಗಿರ್ಬೋದು, ನಂತರ ಡೈರೆಕ್ಷನ್ಸ್ ಆಗಿರ್ಬೋದು. ನಂತರ ಏನಾಗ್ತಾನೆ ಇನ್ನೊಂದು ಹೆಚ್ಚಿಗೆ ಏನು ಅಂತಂದ್ರೆ ಪೈಥಾಗೋರಸ್ನ ಪ್ರಮೇಯ ಮೇಲೆ ಪ್ರಶ್ನೆಗಳನ್ನು ಕೂಡ ಇಲ್ಲಿ ಕೇಳ್ತಾರೆ. ಹೀಗಾಗಿ ನಂತರ ರ್ಯಾಂಕಿಂಗ್ ಎ ರೋ ಆರ್ ಕಾಲಮ್ ಅಂದರೆ ಕೆಳಗಿನಿಂದ ಮೇಲೆ ಇರುವಂತಹ ಮಧ್ಯದಲ್ಲಿರುವಂತಹ ಸಂಖ್ಯೆ ಎಷ್ಟು ಅಥವಾ ಸೀರಿಯಲ್ ಆಗಿರುವಂತಹ ಕಾಲಮ್ನಲ್ಲಿರುವಂತಹ ಸಂಖ್ಯೆ ಎಷ್ಟು ಅಂತ ಹೇಳಿ ಕೂಡ ಕರೀತಾರೆ, ರ್ಯಾಂಕಿಂಗ್ ವೈಸ್ ಇರುವಂಥದ್ದು ಅಂತ ಹೇಳಿ. ನಂತರ ಲಾಜಿಕಲ್ ವೆನ್ ಡೈಗ್ರಾಮ್ ಅಂತ ಹೇಳಿ ವೆನ್ ಡೈಗ್ರಾಮ್ಗೆ ಸಂಬಂಧಿಸಿದಂಥ ವೆನ್ ನಕ್ಷೆಗಳು ಅಂತೇಳಿ ಕರಿತೀವಿ. ಆ ನಕ್ಷೆಗಳಲ್ಲಿ ಏನಾಗ್ತಂದ್ರೆ ಕೆಲವರು ತ್ರಿಕೋನಗಳಾಗಿರ್ಬೋದು,
ನಂತರ ಚತುರ್ಭುಜ ಆಗಿರ್ಬೋದು ಅಥವಾ ಸರ್ಕಲ್ ಆಗಿರ್ಬೋದು, ಅವರಲ್ಲಿರುವಂತಹ ಸಂಖ್ಯೆ, ಆಟಗಾರರ ಸಂಖ್ಯೆ ಅಂತ ಕೊಡ್ಬೋದು, ಅಥವಾ ಪುಸ್ತಕಗಳ ಸಂಖ್ಯೆ ಅಂತ ಕೊಡ್ಬೋದು, ಅಥವಾ ಇನ್ನಿತರ ಯಾವುದೇ ಕೊಟ್ಟು ಸೊ ಇದರಲ್ಲಿ ಎರಡರಲ್ಲಿ ಹೊಂದಿರುವಂತಹ ಸಂಖ್ಯೆ ಎಷ್ಟು ಅಂತ ಹೇಳಿ ಕೂಡ ಕಳಿಬೋದು. ಹೀಗಾಗಿ ವೆನ್ ಡೈಗ್ರಾಮ್ ಇಂಟ್ರೆಸ್ಟಿಂಗ್ ಆಗಿರುವಂತಹ ಫಿಗರ್ಸ್ ಅನ್ನು ಕೂಡ ಏನು ಮಾಡ್ತಾರೆ, ಸೊ ಕೊಡ್ತಾರೆ. ನಂತರ ಇನ್ನು ಆರನೇದಾಗಿರೋದು ಯಾವುದು ಅಂತಂದ್ರೆ ಅಲ್ಫಾಬೆಟಿಕಲ್ ಟೆಸ್ಟ್ ಅಂತ ಹೇಳಿ ಕೂಡ ಕರಿತೀವಿ. ಅಲ್ಫಾಬೆಟಿಕಲ್ ಆಗಿರುವಂಥದ್ದು ಸೊ ವರ್ಡ್ಸ್ ಆಗಿರ್ಬೋದು, ಲೆಟರ್ ವರ್ಡ್ ಆಗಿರ್ಬೋದು, ಇದಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳು. ಇನ್ನು ನಂತರ ಮ್ಯಾಥಮೆಟಿಕಲ್ ಆಪರೇಷನ್ಸ್ ಅಂತ ಕರಿತೀವಿ. ಮ್ಯಾಥಮೆಟಿಕಲ್ ಆಪರೇಷನ್ಸ್ ಅಂತಂದ್ರೆ ಇಲ್ಲಿ ಸಂಕಲನ ಆಗಿರ್ಬೋದು, ವ್ಯವಕಲನ ಆಗಿರ್ಬೋದು, ಗುಣಾಕಾರ, ಭಾಗಾಕಾರ, ನಂತರ ಶೇಕಡಾ ಕ್ರಮ ಆಗಿರ್ಬೋದು, ಅನುಪಾತ ಆಗಿರ್ಬೋದು, ಹೀಗೆ ಗಣಿತಕ್ಕೆ ಸಂಬಂಧಿಸಿದಂತಹ ಸರಳವಾಗಿರುವಂತಹ ಲೆಕ್ಕಗಳನ್ನು ಕೂಡ ಏನಾಗ್ತಾರೆ, ಸೊ ಕೇಳ್ತಾರೆ. ಇನ್ನು ನಂತರ ಅರ್ಥಮೆಟಿಕ್ಗೆ ಸಂಬಂಧಿಸಿದಂತೆ ಅರ್ಥಮೆಟಿಕ್ ರೀಸನಿಂಗ್ ಅಂತ ಹೇಳಿ ಬಂತು ಅಂದ್ರೆ ಅಂಕಗಣಿತದ ತಾರ್ಕಿಕ ವ್ಯವಸ್ಥೆ ಅಂತ ಬಂತು ಅಂದ್ರೆ ಇಲ್ಲಿ ಏಜ್ ಕಂಡುಹಿಡಿಯೋದು ಅಂದ್ರೆ ವಯಸ್ಸನ್ನು ಕಂಡುಹಿಡಿಯೋದು ಅಂತ ಕರಿತೀವಿ. ವಯಸ್ಸು ಕಂಡುಹಿಡಿಯೋದಾಗಿರ್ಬೋದು, ವೆನ್ ಡೈಗ್ರಾಮ್ ಆಗಿರ್ಬೋದು, ರೇಷೋ ಅನುಪಾತ ಅಂತ ಆಗಿರ್ಬೋದು, ಪರ್ಮಿಟೇಷನ್ಸ್ ಅಂಡ್ ಕಾಂಬಿನೇಷನ್ಸ್ ವಿಕಲ್ಪ ಕ್ರಮ ಯೋಜನೆ ಮತ್ತು ವಿಕಲ್ಪಗಳು ಅಂತ ಆಗಿರ್ಬೋದು, ಹಾಗೆ ಕ್ಯಾಲೆಂಡರ್ಗೆ ಸಂಬಂಧಿಸಿದಂತಹ ಅಂದ್ರೆ ವರ್ಷವನ್ನು ಕಂಡುಹಿಡಿಯಿರಿ, ದಿನವನ್ನು ಕಂಡುಹಿಡಿಯಿ ಅಂತೇಳಿ ಕೂಡ ಸಾಕ್ಬೋದು. ನಂತರ ಸ್ಪೆಷಲ್ ವಿಜುವಲೈಸೇಷನ್ ಅಂತ ಕರಿತೀವಿ, ಅಂದ್ರೆ ವಿಶೇಷವಾದಂತಹ ಚಿತ್ರ ಮುಖಾಂತರ ಅಂತ ಅಂದ್ರೆ ಇಲ್ಲಿ ಡಯಸ್ ಆಗಿರ್ಬೋದು, ಪೇಪರ್ ಫೋಲ್ಡಿಂಗ್ ಆಗಿರ್ಬೋದು, ಅಂದ್ರೆ ಎಷ್ಟು ಭಾಗಗಳಾಗ್ತದೆ, ಎಷ್ಟು ಮುಖಗಳಿದ್ದಾವೆ, ಎಷ್ಟು ವರ್ಟೆಕ್ಸ್ ಇದೆ ಅಂತ ಹೇಳಿ ಕೂಡ ಕರಿತೀವಿ. ಹೀಗಾಗಿ ಪೇಪರ್ ಫೋಲ್ಡಿಂಗ್ ಅಂತ ಕರಿತೀವಿ. ಪೇಪರ್ ಕಟಿಂಗ್ ಸಂಬಂಧಿಸಿದಂತಹ ಪ್ರಶ್ನೆಗಳನ್ನು ಕೇಳಿದಾಗ ನಂತರ ಇನ್ನು ಐಡೆಂಟಿಫಿಕೇಶನ್ ಆಫ್ ದ ನಂಬರ್ಸ್, ಅದರಲ್ಲಿ ಜಾಮೆಟ್ರಿಕಲ್ ಫಿಗರ್ಸ್ ಅಂತ ಕರಿತೀವಿ. ಅಂದ್ರೆ ಕೊಟ್ಟಿರುವಂತಹ ಚಿತ್ರದಲ್ಲಿ ಚತುರ್ಭುಜಗಳ ಸಂಖ್ಯೆ ಎಷ್ಟು, ಅಥವಾ ತ್ರಿಕೋನಗಳ ಸಂಖ್ಯೆ ಎಷ್ಟು, ಅಥವಾ ವರ್ಗಗಳ ಸಂಖ್ಯೆ ಎಷ್ಟು ಅಂದ್ರೆ ಒಂದು ಚಿತ್ರವನ್ನು ಕೊಡ್ತಾರೆ. ಆ ಚಿತ್ರದಲ್ಲಿ ತ್ರಿಭುಜಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ, ವರ್ಗಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕೊಡ್ತಾರೆ. ಸೊ ಅದಕ್ಕೆ ಸಂಬಂಧ ಬಹಳ ಈಸಿ ಆಗಿರುವಂತಹ ಪ್ರಶ್ನೆ ಅಂತ ಹೇಳಿ ಕೂಡ ಕರಿತೀವಿ. ನಂತರ ಎನಲಜಿ ನಂಬರ್ ವರ್ಡ್ ಕೋಡ್ ಅಂತ ಹೇಳಿ ಕೂಡ ಕರಿತೀವಿ. ಸೊ ಹಾಗೆ ಇಂಟ್ರೆಸ್ಟಿಂಗ್ ಮಿಸ್ಸಿಂಗ್ ಕ್ಯಾರೆಕ್ಟರ್ ಅಂತ ಹೇಳಿ ಅಂದ್ರೆ ಬಿಟ್ಟು ಹೋದಂತಹ ಸಂಖ್ಯೆಗಳನ್ನು ಕೂಡ ಅಥವಾ ಅಕ್ಷರಗಳನ್ನು ಕೂಡ ಕಂಡಿಡಿ ಅಂತ ಹೇಳಿ ಕೂಡ ಸೊ ಇದೆ. ನಂತರ ಲಾಜಿಕಲ್ ರೀಸನಿಂಗ್ ತಾರ್ಕಿಕ ವ್ಯವಸ್ಥೆ, ಸಿಂಪಲ್ ಆಗಿರುವಂತಹ